ಪೆಪ್ಪರ್ಡ್ ಚಿಕನ್. ಹಾಯ್ ಫ್ರೆಂಡ್ಸ್, ನಾನು ರೇಖಾ ಜೈನಿ. ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಕೂಡ ಬಂದು ಸ್ವಾಗತ ಮತ್ತು ಸುಸ್ವಾಗತ ಫ್ರೆಂಡ್ಸ್. ಸೊ ಈಗ ನಾನು ಬಂದಿರೋ ಜಾಗ ಯಾವುದು ಅಂತ ನೋಡಿದ್ರೆ ಈ ಒಂದು ವಿಜಯನಗರ ಅದೇ ಫುಡ್ ಸ್ಟ್ರೀಟೇ. ಸೊ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ, ಅದು ವಿಜಯನಗರ ಫುಡ್ ಸ್ಟ್ರೀಟೇ. ಬಟ್ ಅದು ಏನಂದರೆ ವಿಜಯನಗರ ಫುಡ್ ಸ್ಟ್ರೀಟು ಹೋಲ್ ಕವರ್ ಮಾಡಿರ್ತೀನಿ. ಸೊ ಈ ಒಂದು ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ಏನಿದೆ, ನಾನು ಪರ್ಟಿಕ್ಯುಲರ್ ಒಂದು ಸ್ಟಾಲ್ನ ಮಾತ್ರ ಕವರ್ ಮಾಡಿದ್ದೀನಿ. ಅದು ಯಾವುದು ಅಂತ ನೋಡಿದ್ರೆ ಹೊಸಕೋಟೆ, ಅಂದರೆ ಫೇಮಸ್ ಹೊಸಕೋಟೆ ದಮ್ ಬಿರಿಯಾನಿ ಅಂತ ನಾವು ಏನು ಹೇಳ್ತೀವಿ. ಸೊ ಆ ಒಂದು ಹೊಸಕೋಟೆ ಬಿರಿಯಾನಿನ ಬಂದು ಇವತ್ತು ಸ್ಪೆಷಲಾಗಿ ಬಂದು ಕವರ್ ಮಾಡ್ತೀವಿ. ಸೊ ಈ ವಿಡಿಯೋದಲ್ಲಿ ಅದನ್ನು ನೋಡೋಣ ಫ್ರೆಂಡ್ಸ್. ಸೊ ನನ್ನ ಜೊತೆ ನೀವು ಕೂಡ ಬಂದು ಈ ಒಂದು ಹೊಸಕೋಟೆ ಬಿರಿಯಾನಿ ಏನಿದೆ ಇದನ್ನು ಟ್ರೈ ಮಾಡೋದಕ್ಕೆ ನೀವು ಸಹ ನನ್ನ ಜೊತೆ ಬನ್ನಿ, ಹೋಗೋಣ. ಸೊ ಫ್ರೆಂಡ್ಸ್ ನೋಡ್ಬೋದು, ಹೊಸಕೋಟೆ ಬಿರಿಯಾನಿ ಮತ್ತು ಕಬಾಬ್. ಸೊ ಇದು ಮಾತ್ರ ಅಲ್ಲ, ಇನ್ನೂ ಬೇರೆ ಬೇರೆ ವೆರೈಟೀಸ್ ಸಿಗುತ್ತೆ. ಅದೇನು ಅಂತ ಹೇಳಿಬಿಟ್ಟು ಮುಂದಕ್ಕೆ ನೋಡೋಣ ಫ್ರೆಂಡ್ಸ್. ಈ ಒಂದು ಹೊಸಕೋಟೆ ಬಿರಿಯಾನಿ ಏನಿದೆ, ಸುಮಾರು 1.5 ವರ್ಷದಿಂದ ಇದನ್ನು ಸಕ್ಸಸ್ಫುಲ್ಲಾಗಿ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಫ್ರೆಂಡ್ಸ್, ಈ ಒಂದು ವಿಜಯನಗರ ಫುಡ್ ಸ್ಟ್ರೀಟಲ್ಲಿ. ಬೋರ್ಡಿಲ್ಲ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇದು ಸೌದೆ ಒಲೆಯಿಂದ ಮಾಡೋ ಒಂದು ಬಿರಿಯಾನಿ. ಸೊ ಎಲ್ರಿಗೂ ಗೊತ್ತು, ಆ ಸೌದೆಯಿಂದ ಮಾಡಿದ್ರೆ ಎಷ್ಟೊಂದು ಹೆಲ್ತಿಯಾಗಿಯೂ ಇರುತ್ತೆ ಮತ್ತು ಟೇಸ್ಟಿ ಕೂಡ ಚೆನ್ನಾಗಿರುತ್ತೆ. ಹಾಗೆ ನೋಡ್ಬೋದು ಬಿಸಿ ಬಿಸಿ ಕಬಾಬ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಮತ್ತು ಈ ಕಡೆ ಬಂದು ಪೆಪ್ಪರ್ಡ್ ಚಿಕನ್. ಸೊ ನೋಡ್ಬೋದು ಕಬಾಬು ಖಾಲಿ ಆಗ್ತಾನೇ ಇರುತ್ತೆ ಮತ್ತು ಅವರು ಬಿಸಿ ಬಿಸಿಯಾಗಿ ಮಾಡ್ತಾನೇ ಇರ್ತಾರೆ ಫ್ರೆಂಡ್ಸ್. ಸೊ ನೋಡ್ಬೋದು ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಬೋನ್ಲೆಸ್ ಪೀಸ್ ಥರ 150 ರೂಪಾಯಿ ಮಾಮೂಲಿ. ಹೊಸಕೋಟೆ ಬಿರಿಯಾನಿ 150 ರೂಪಾಯಿ ಮಾಡ್ತೀವಿ. ನೋಡ್ಬೋದು ಫ್ರೆಂಡ್ಸ್, ಕಸ್ಟಮರ್ಸು ಬರ್ತಾನೇ ಇರ್ತಾರೆ. ಸೊ ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಂಡು ಹೋಗ್ಬೇಕು. ಸೊ ಆ ಥರ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಯಾವಾಗಲೂ. ಸೊ ಯೂಶ್ವಲಾಗಿ ನಾವು ಈ ಒಂದು ಫುಡ್ ಸ್ಟ್ರೀಟಲ್ಲಿ ಏನಿದೆ, ಇಲ್ಲಿ ತುಂಬ ಜನರು ಸ್ಟೂಡೆಂಟ್ಸ್ಗಳನ್ನೆಲ್ಲ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಪರ್ಟಿಕ್ಯುಲರ್ ಕಾಲೇಜ್ ಸ್ಟೂಡೆಂಟ್ಸ್ಗಳೇ ಒಂದೊಂದು ಗ್ಯಾಂಗ್ಸು ಆ ಥರ ಬರ್ತಾ ಇರ್ತಾರೆ ಇಲ್ಲಿ. ಸೊ ಆ ಥರ ಇರುತ್ತೆ ನೋಡಿ, ಕ್ಯೂವಲ್ಲಿ ನಿಂತ್ಕೊಂಡೇ ಇರ್ತಾರೆ. ಪಾರ್ಸಲ್ ಮಾಡೋರು ಪಾರ್ಸಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಬರೋರು ಮತ್ತೆ ಬರ್ತಾ ಇರ್ತಾರೆ ಕಸ್ಟಮರ್ಸು. ಸೊ ತುಂಬ ಒಂದು ಹೈಜೀನಿಕ್ಕಾಗಿ ಇರುತ್ತೆ ಫ್ರೆಂಡ್ಸ್ ಇಲ್ಲಿ. ಅಂದರೆ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಹೈಜೀನಿಕ್ಕಾಗಿದೆ. ಮತ್ತು ಅದು ಮಾತ್ರ ಅಲ್ಲ ಫ್ರೆಂಡ್ಸ್, ನೋಡಿ ಆ ಕಡೆ ನೋಡ್ಬೋದು, ಎಲ್ಲರೂ ಬಂದು ಕೂತ್ಕೊಂಡು ಊಟ ಮಾಡೋದಕ್ಕೆ ಚೇರ್ಸ್ಗಳು ಹಾಕಿದ್ದಾರೆ ಮತ್ತು ಟೇಬಲ್ಸ್ಗಳು ಇದೆ. ಸೊ ಈ ಸೈಡ್ ಹಾಗೆ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ, ಇದು ಟುವರ್ಡ್ಸ್ ವಿಜಯನಗರ ಟ್ಯಾಂಕ್ ಏನಿದೆ, ವಾಟರ್ ಟ್ಯಾಂಕು. ಸೊ ಆ ಸೈಡ್ ರೋಡು. ಸೊ ಫುಲ್ಲು ರಶ್ಶು ತುಂಬ ಇರುತ್ತೆ ಫ್ರೆಂಡ್ಸ್ ಯೂಶ್ವಲಾಗಿ. ನೋಡಿ ಕ್ರೌಡು ನೋಡ್ಬೋದು, ಬರ್ತಾ ಇರ್ತಾರೆ. ಸೊ ಇಲ್ಲಂತೂ ಕಸ್ಟಮರ್ಸ್ ಕೇಳೋದೇ ಬೇಡ ಫ್ರೆಂಡ್ಸ್. ಈ ಹೊಸಕೋಟೆ ಬಿರಿಯಾನಿಯಲ್ಲಿ ನೋಡಿ ಯಾವಾಗಲೂ ಬ್ಯುಸಿಯಾಗಿಯೇ ಇರ್ತಾರೆ ಫುಡ್ ಸರ್ವ್ ಮಾಡಿಕೊಂಡು. ಸೊ ಆ ಥರ ಕಸ್ಟಮರ್ಸ್ಗಳು ಬರ್ತಾ ಇರ್ತಾರೆ.
ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ನಾನು ಈ ಒಂದು ಏನಿದೆ ಹೊಸಕೋಟೆ ಬಿರಿಯಾನಿ, ಸೊ ಯಾವಾಗಲೂ ಟ್ರೈ ಮಾಡಬೇಕು ಅಂತ ನೆನೆಸ್ಕೊತಾ ಇರ್ತೀನಿ. ಸೊ ಇವತ್ತು ಟ್ರೈ ಮಾಡೋಣ ಕೊನೆಯದಾಗಿ ಅಂತ ಡಿಸೈಡ್ ಮಾಡಿ ಇಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ಕಸ್ಟಮರ್ಸ್ ಅಂತೂ ನೋಡಿ ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ಸು. ಸೊ ಮತ್ತು ಈ ಒಂದು ಫ್ಯಾಮಿಲಿ ಸಮೇತ ಕೂಡ ಬಂದು ತುಂಬ ಜನ ಬರ್ತಿರ್ತಾರೆ ಫ್ರೆಂಡ್ಸ್ ಇಲ್ಲಿ ಈ ಒಂದು ಫುಡ್ ಸ್ಟ್ರೀಟಲ್ಲಿ ತಿನ್ನೋದಕ್ಕೆ. ಸೊ ಓಕೆ ಫ್ರೆಂಡ್ಸ್, ಹೀಗೆ ನಿಂತ್ಕೊಂಡ್ರೆ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಸೊ ನಾನು ಇವಾಗ ಫುಡ್ಡನ್ನ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಇದು ನೈಟ್ ಎಫೆಕ್ಟ್ ವಿಡಿಯೋ, ಅದರಿಂದ ಮೇ ಬಿ ಸ್ವಲ್ಪ ಡಾರ್ಕ್ ಕಾಣ್ಬೋದು. ಓಕೆ ಫ್ರೆಂಡ್ಸ್, ಸೊ ಈ ಒಂದು ಹೊಸಕೋಟೆ ಬಿರಿಯಾನಿ ಏನಿದೆ, ಸೊ ಇಲ್ಲಿ ಬಂದು ಏನೆಲ್ಲ ವೆರೈಟೀಸ್ ಇದೆ ಅಂತ ಹೇಳಿಬಿಟ್ಟು ಈಗ ನೋಡೋಣ. ಓಕೆ, ಓಕೆ ನೆಕ್ಸ್ಟು ಇದೇನು ಸರ್? ಪೆಪ್ಪರ್ ಡ್ರೈ. ಓಕೆ ಫ್ರೆಂಡ್ಸ್, ನೋಡಿ ಇದು ಪೆಪ್ಪರ್ ಡ್ರೈ. ಸೊ ಈ ಒಂದು ಪೆಪ್ಪರ್ ಡ್ರೈನ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ. ಓಕೆ, ಬಿರಿಯಾನಿ ಜೊತೆಗೆ ಪೆಪ್ಪರ್ ಡ್ರೈ. ಓಕೆ ಓಕೆ ನೆಕ್ಸ್ಟು ಕಬಾಬ್ ಟ್ರೈ ಮಾಡೋಣ. ಓಕೆ ಫೈನ್. ಓಕೆ ಫ್ರೆಂಡ್ಸ್, ನಾನೀಗ ಈ ಒಂದು ಬಿರಿಯಾನಿ ಏನಿದೆ ಹೊಸಕೋಟೆ ಬಿರಿಯಾನಿ ಬಂದು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೇಗಿದೆ ಅಂತ ಹೇಳಿಬಿಟ್ಟು ನೋಡೋಣ, ಮತ್ತು ಇದು ಹೇಗಿದೆ ಅಂತ ನಾನು ರಿವ್ಯೂ ಮಾಡ್ತೀನಿ ಫ್ರೆಂಡ್ಸ್. ಚಿಕನ್ ಬಿರಿಯಾನಿ, ಮತ್ತು ಇಲ್ಲಿ ನೋಡ್ಬೋದು ಇದು ಪೆಪ್ಪರ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ, ಮತ್ತು ಇಲ್ಲಿ ಕಬಾಬು. ಸೊ ಕಬಾಬು ಮತ್ತು ಒಂದು ಸ್ವಲ್ಪ ಇಲ್ಲಿ ರೈತಾ ಕೂಡ ಬಂದು ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ಬೋದು. ಓಕೆ, ಈಗ ಟ್ರೈ ಮಾಡೋಣ ಫ್ರೆಂಡ್ಸ್ ಟ್ರೈ ಮಾಡ್ತಾ ಇದ್ದೀನಿ ಹೊಸಕೋಟೆ ಬಿರಿಯಾನಿ. ನೋಡ್ಬೋದು. ಖಾರವಾಗಿದೆ ಫ್ರೆಂಡ್ಸ್. ಮತ್ತು ಇದು ನೋಡ್ಬೋದು, ಈ ಬಿರಿಯಾನಿಯಲ್ಲಿ ಇರೋ ಪೀಸಸ್ಗಳು ನೋಡ್ಬೋದು, ದೊಡ್ಡದಾಗಿದೆ. ಪೀಸಸ್ ಎಲ್ಲ ಬಂದು ತುಂಬ ಚೆನ್ನಾಗಿ ಹಾಕಿದ್ದಾರೆ ಬಿರಿಯಾನಿಯಲ್ಲಿ. ಮತ್ತು ಈಗ ಕಬಾಬ್ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕಬಾಬ್ ನೋಡ್ಬೋದು ನೋಡಿ. ಸೊ ಈ ಕಬಾಬಲ್ಲಿ ಇರೋ ಮಸಾಲೆ ಆಗಿರ್ಬೋದು, ಮತ್ತು ನೋಡಿ ಎಷ್ಟು ಚೆನ್ನಾಗಿ ಅದು ಬಂದು ಬೆಂದಿದೆ ನೋಡಿ. ಹಾಗಿದೆ, ನೋಡೋಣ. ಟ್ರೈ ಮಾಡ್ತಿದ್ದೀನಿ. ಕಬಾಬ್ ಮಸಾಲೆ ಟೇಸ್ಟ್ ಬಂದು ಸ್ಪೈಸಿ ಆಗಿದೆ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್, ಯೂನಿಕ್ ಆಗಿದೆ. ನೋಡ್ಬೋದು, ಈ ಪೀಸಸ್ ನೋಡ್ಬೋದು, ಚೆನ್ನಾಗಿದೆ. ಈ ಬಿರಿಯಾನಿ ಏನಿದೆ ಯೂಶುವಲ್ ಮಸಾಲೆ ಇಲ್ಲ ಫ್ರೆಂಡ್ಸ್. ಇದು ಅಂದರೆ ಒಂದೊಂದು ಬಿರಿಯಾನಿ ಹೇಗೆ ಈಗ ಹೈದ್ರಾಬಾದ್ ಬಿರಿಯಾನಿ ಆಗಿರ್ಬೋದು, ತಲಪಾಕಟ್ಟೆ ಬಿರಿಯಾನಿ ಅಂತ ನಾವು ಏನು ಹೇಳ್ತೀವಿ, ಸೊ ಈ ಥರ ಬಂದು ಈ ಒಂದು ಹೊಸಕೋಟೆ ಬಿರಿಯಾನಿ ಅಂತ ಏನು ಹೇಳ್ತೀವಿ, ಹೊಸಕೋಟೆ. ಸೊ ಆ ಒಂದು ಟೇಸ್ಟ್ ಹೇಗಿದೆ, ಆ ಫ್ಲೇವರ್ ಹೇಗಿದೆ ಹೊಸಕೋಟೆ ಬಿರಿಯಾನಿ, ಆ ಒಂದು ಪ್ಲೇಸಲ್ಲಿ ನಾವು ತಿಂದರೆ ಅದೇ ಫ್ಲೇವರ್ ಇಲ್ಲಿ ಫೀಲ್ ಆಗ್ತಾ ಇದೆ ಫ್ರೆಂಡ್ಸ್. ಸೊ ಈಗ ಈ ಒಂದು ಪೆಪ್ಪರ್ ಡ್ರೈ ಚಿಕನ್, ಸೊ ಇದನ್ನು ಟ್ರೈ ಮಾಡ್ತಿದ್ದೀನಿ. ಸೊ ಇದು ಕೂಡ ಬಂದು ಪೀಸಸ್ ಎಲ್ಲ ತುಂಬ ಚೆನ್ನಾಗಿದೆ, ಮತ್ತು ಕ್ವಾಂಟಿಟಿನೂ ಕೂಡ ಬಂದು ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ಸೊ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ. ಪೆಪ್ಪರ್ ಚಿಕನು ಖಾರ ಇದೆ, ಮತ್ತು ಪೆಪ್ಪರ್ ಫ್ಲೇವರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತಿಂದಿದ ತಕ್ಷಣ ಆ ಪೆಪ್ಪರ್ ಏನಿದೆ ಅದು ಫೀಲ್ ಆಗ್ತಾ ಇದೆ ಈ ಒಂದು ಪೆಪ್ಪರ್ ಡ್ರೈಯಲ್ಲಿ ನೋಡಿ.
ತುಂಬ ಚೆನ್ನಾಗಿದೆ. ಹಾಂ ಹಾಂ ಹಾಂ, ಬಿರಿಯಾನಿ ತಿಂತಾ ಇರಬೇಕಂತ ಅನಿಸ್ತಾ ಇದೆ ಫ್ರೆಂಡ್ಸ್. ಆ ಥರ ಇದೆ ಈ ಒಂದು ಮಸಾಲೆ ಏನಿದೆ ಹಾಗಿದೆ. ಸೊ ಆಸಮ್. ಈ ಕಬಾಬಲ್ಲಿ ಏನಿದೆ ಮಸಾಲೆ, ಸೊ ಈ ಒಂದು ಮಸಾಲೆ ಬಂದು ಯೂಶ್ವಲ್ ಆಗಿರೋ ಮಸಾಲೆ ಥರ ಇಲ್ಲ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪ್ಲಸ್ ಇಲ್ಲಿ ನೋಡಿದ್ರು ಕೂಡ ನೋಡಿ ಕಬಾಬು ಕ್ರಿಸ್ಪಿಯಾಗಿರಬೇಕು. ಸೊ ಆ ಕ್ರಿಸ್ಪಿನೆಸ್ ನಾವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ನೋಡಿ ಕ್ರಿಸ್ಪಿಯಾಗಿದೆ. ಆಹಾ. ನೈಸ್. ಎಸ್ ಫ್ರೆಂಡ್ಸ್, ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಏನಿದೆ ಅಂದರೆ ಬಂದು ಹೊಸಕೋಟೆ ಬಿರಿಯಾನಿ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಬಂದು ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನನ್ನ ಚಾನಲ್ ಒಂದು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗಲೇ ನಾನು ನೆಕ್ಸ್ಟ್ ಹಾಕೋ ವಿಡಿಯೋ ಬಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಸೊ ಈ ಒಂದು ವಿಜಯನಗರ ಫುಡ್ ಸ್ಟ್ರೀಟ್ ಏನಿದೆ ಇಲ್ಲಿ ಬಂದರೆ ಈ ಒಂದು ಹೊಸಕೋಟೆ ಬಿರಿಯಾನಿ ಏನಿದೆ ಇದನ್ನು ಟ್ರೈ ಮಾಡದೆ ಮಿಸ್ ಮಾಡಬೇಡಿ. ಖಂಡಿತ ಟ್ರೈ ಮಾಡಲೇಬೇಕು. ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್, ಯಾಕಂದರೆ ತುಂಬ ಚೆನ್ನಾಗಿದೆ. ನಾನು ಈ ಫುಡ್ನ ಬಂದು ಟ್ರೈ ಮಾಡಿದ್ದೀನಿ. ಸೊ ಈ ರಿವ್ಯೂ ಕೂಡ ಬಂದು ನಾನು ಕೊಟ್ಟಿದ್ದೀನಿ. ಸೊ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೊಮ್ಮೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ನಾನು ಭೇಟಿ ಮಾಡ್ತೀನಿ. ಸೊ ನಾನು ರೇಖಾ ಜೇನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.